ಮೊದಲನೇ ಮಾತು ಇಲ್ಲಿ ನನ್ನ ಕೊಡ್ತೀನಿ ಒಂದ್ ಸೆಕೆಂಡ್ ಬೆಂಬಲ ಕೇಳ್ತೀನಿ. ಹೇಮಂತ್ ಅಬ್ದುಲ್ ರಿಜಾದ್ ಒಂದು ಬಡತನ ಜಾಸ್ತಿ ಐತಿ, ನಿರುದ್ಯೋಗ ಕೂಡ ಜಾಸ್ತಿ ಐತಿ ಹೇಳದ್ರಿ. ಮತ್ತೆ ರೀ ಇದು ರೆಹಮಾನ್ ಖಾನ್ ಅಬ್ದುಲ್ ಅಜೀಜ್ ರಿಪೋರ್ಟ್ ರೀ. ರೆಹಮಾನ್ ಖಾನ್ ಅಬ್ದುಲ್ ಅಜೀಜ್ ರಿಪೋರ್ಟ್ 50% ಕಿಂತ ಜಾಸ್ತಿ ಬಡತನ ಜೈನರಲ್ಲಿ ಐತೆ ಅಂತ ಇದೆ. 29% ಮುಸ್ಲಿಮ, 14% ಕ್ರಿಶ್ಚಿಯನ್ ಆಯ್ತು. ಮತ್ತೆ ಅದು ಹಾಗೇನ ನಿರುದ್ಯೋಗ ಕೂಡ ಜೈನ ಸಮಾಜದಲ್ಲಿ ಜಾಸ್ತಿ ಅಂತ ಹೇಳಿದ್ದಾರೆ. ಏನ್ರಿ ಪರ್ಸೆಂಟೇಜ್ 6% ಏನ್ ಹೇಳಿದ್ದಾರೆ ನಮ್ಮಲ್ಲಿ ಐತದ್ದು ರಿಪೋರ್ಟ್. 1 ಸೆಕೆಂಡ್ 6% ಏನ್ ಹೇಳಿದ್ದಾರೆ. ಅದು ಆದ್ಮೇಲ್ರಿ ಎಲ್ಲಕ್ಕಿಂತ ಜಾಸ್ತಿ ಅಲ್ಪಸಂಖ್ಯಾತರ ನೋಡ್ರಿ, ವಿಚಾರ ಮಾಡ್ರಿ. ಎಲ್ಲಕ್ಕಿಂತ ಜಾಸ್ತಿ ವಿಧಿಯೋರ್ ಜೈನ್ ಸಮಾಜದಲ್ಲಿ ಇದೆ ಅಂತ ಹೇಳಿದ್ದಾರೆ. ಬಡತನ ಯಾವಾಗ ಬಡತನ ಜಾಸ್ತಿ ಅದ, ವಿಧಿಯೋರ್ ತಮ್ಮ ಮಕ್ಕಳ ಶಿಕ್ಷಣ ಹೆಂಗ್ ನಡೆಸ್ತಾರ, ತಮ್ಮ ಮನಿ ಹೆಂಗ್ ನಡೆಸ್ತಾರ ವಿಚಾರ ಮಾಡ್ರಿ ನೀವು. ಇದು ಸರ್ಕಾರ ರಿಪೋರ್ಟ್ ಐತಿ. ಮತ್ತ ಈ ವಿಧವೆಯರು ಜೈನ ಸಮಾಜ ಜಾಸ್ತಿ ಅಂದ್ಮೇಲೆ ಅದ್ರ ಸಂಘಟ ಎಕ್ಸ್ಪರ್ಟ್ ಕಮಿಟಿದು ಒಂದು ಸಜೆಷನ್ ಇತ್ತು, ಒಂದು ರಿಕ್ವೆಸ್ಟ್ ಕೂಡ ಇತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ಗ ವಿಧವೆಯರಿಗೆ ಪ್ರತಿ ತಿಂಗಳು ವೇತನ ಕೊಡ್ರಿ ಅಂತ. ಏನ್ರಿ ಅದು ಇಲ್ಲ ಸರ್, ಅದು ಕೊಟ್ಟಿಲ್ಲ, ಇದ್ರೊಳಗೆ ಬಂದಿಲ್ಲ, ಕೊಟ್ಟಿಲ್ಲ ಅವರು. ಒಂದ್ ಸೆಕೆಂಡ್ ರೀ. ಅದು ಆದ್ಮೇಲೆ ಅಲ್ಪಸಂಖ್ಯಾತರದಾಗ ಪ್ರಾಚೀನ ಧಾರ್ಮಿಕ ಕ್ಷೇತ್ರಗಳು ಯಾರ್ದವ? ಜೈನರು ಬಿಟ್ಟು ಯಾರ್ದು ಅಲ್ರಿ. ಏನ್ರಿ ಮುಸ್ಲಿಮರ್ದು ಮೆಡಿವಲ್ ಅವರಿ ಒಂದು 300-400 ಮ್ಯಾಕ್ಸಿಮಮ್ ವರ್ಷ, ಕ್ರಿಶ್ಚಿಯನ್ದು 150-200 ವರ್ಷ, ಯಾವ್ದು ಪ್ರಾಚೀನ ಅಲ್ರಿ. ಏನ್ರಿ ಅದು ಆದ್ಮೇಲೆ ಇಲ್ಲಿ ನೋಡ್ರಿ ದುಃಖದ ವಿಚಾರ ಇಲ್ಲ ನನ್ನ ಬಲ್ಯಾಕದ ರೀ. ಕ್ರಿಶ್ಚಿಯನ್ ರೀ ಹಿಂದಿನ 10 ವರ್ಷದಾಗ ರೀ ಪ್ರತಿ ವರ್ಷ 200-250 ಕೋಟಿ ಕೊಟ್ಟಾರ ಸರ್ಕಾರ. ಜೈನ್ರಿ ಒಂದ್ ಸಾರಿ ಕೂಡ 50 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿಲ್ರಿ. ನೋಡ್ರಿ ಜೈನ್ರ ಮೇಲೆ ಎಷ್ಟು ಅನ್ಯಾಯ ನಡೆದರಿ. ಮತ್ರಿ 1200 ಚರ್ಚ್ ಕಟ್ಟಕ್ಕೆ ದುಡ್ಡು ಕೊಟ್ಟಾರ್ರಿ. 1200 ಚರ್ಚ್ ಕಟ್ಟೋಕೆ ಎಷ್ಟು ದುಡ್ಡು ಕೊಟ್ಟಾರ? ಪ್ರತಿ ಚರ್ಚಿಗೆ 40 ಲಕ್ಷ 50 ಲಕ್ಷ ಕೊಟ್ಟಾರ ಆನ್ ಆನ್ ಅವರೇಜ್. ನಮ್ಮಲ್ಲಾಗ RTI ಡಾಟಾ ಐತ್ರಿ, ಇಲ್ಲೇ ಐತ್ ನೋಡ್ರಿ. 1190 ಆಲ್ಮೋಸ್ಟ್ 1200 ಚರ್ಚಿಗೆ ಕೊಟ್ಟಾರ್ರಿ. ಚರ್ಚಿ ಕಟ್ಟಕ್ರಿ ಅದು ಆಯ್ತು. ಸ್ಮಶಾನ ಭೂಮಿ ಕಂಪೌಂಡ್ ವಾಲ್ ಕಟ್ಟಕ್ಕ 450 ಕಂಪೌಂಡ್ ವಾಲ್ ಕಟ್ಟಕ್ಕ ಅಲ್ಲಿನೂ 30 ಲಕ್ಷ 40 ಲಕ್ಷ ಕಂಪೌಂಡ್ ವಾಲ್ ಕೊಟ್ಟಾರ್ರಿ ಕ್ರಿಶ್ಚಿಯನ್ರಿಗೆ. ಆದ್ರ ಅರ್ಧದಷ್ಟು ಕೂಡ ಪ್ರಾಚೀನ ಬಸ್ಗಳು ಜೀರ್ಣೋದ್ಧಾರ ಸಲ ಕೊಟ್ಟಿಲ್ಲ. ನಿಮಗೆ ಬಂದದ ಎಷ್ಟಾದ್ರು ನಿಮ್ಮದು ಫಿಗರ್ ಇರ್ಬೋದು ಸರ್. ನಂಬಲ್ಲಕ್ ಐತಲ್ರಿ, ನಂಬಲ್ಲಕ್ ಐತಿ. ಸ್ಮಶಾನ ಭೂಮಿದ ಅರ್ಧದಷ್ಟು ಕೂಡ ಪ್ರಾಚೀನ ಬಸ್ಗಳು ಜೀರ್ಣೋದ್ಧಾರ ಕೊಟ್ಟಿಲ್ಲ. ಸ್ಮಶಾನ ಭೂಮಿ ಇದ್ರಿ ವಿಚಾರ ಮಾಡ್ರಿ, ಇಂಥ ಪರಿಸ್ಥಿತಿ ಐತ್ರಿ. ಮತ್ತೆ ಪ್ರತಿ ವರ್ಷ ಅವ್ರಿಗೆ 250 ಕೊಟ್ರಿ, ಅವ್ರಿಗೆ 500 ಕೊಡ್ರಿ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಒಂದು ಕಾರಣ ಹೇಳ್ರಿ ನೀವು. ಮತ್ತೆ ಅದಕ್ಕೆ ಬಿಟ್ರಿ ಇದು ಎಲ್ಲ ಬಿಟ್ರಿ ಈ ವರ್ಷ 4,500 ಕೋಟಿ ಬಜೆಟ್ ಐತಿ. ಹಿಂದಿನ 10 ವರ್ಷದ 20,000 ಕೋಟಿಗಿಂತ ಜಾಸ್ತಿ ಅನುದಾನ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಲುವಾಗಿ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಏನ್ರಿ ಅದ್ರ 90% ಮುಸ್ಲಿಂ ಸಮಾಜ ಹೋಗೈತಿ. ಉಳಿದ ಕ್ರಿಶ್ಚಿಯನ್ ತಗೊಂಡ್ರೆ ಜೈನರಿಗೆ 1-2% ಕೊಟ್ಟಿಲ್ಲ ಇವರು. ಮತ್ತೆ ಇನ್ನೊಂದ್ರಿ ಅಲ್ಪಸಂಖ್ಯಾತರ ಆಯೋಗ ಐತ್ರಿ. ಮೊದಲೇ ಮತ್ತೆ ಅಲ್ಪಸಂಖ್ಯಾತರ ಜೈನರು ರಾಜಕೀಯ ಕಾರಣಕ್ಕಾಗಿ ಮುಸ್ಲಿಂ ಅಲ್ಪಸಂಖ್ಯಾತರ ದರ್ಜೆ ಕೊಟ್ಟರು, ಅದು ಒಂದೇ ಕಾರಣ ಐತಿ. ಅದಕ್ಕೆ ಬಿಟ್ಟು ಮತ್ತೇನೂ ಇಲ್ಲ. ಆಯ್ತು ಕೊಡ್ಲಿ, ನಮಗೇನು ಪ್ರಶ್ನೆ ಇಲ್ಲ. ಆಯೋಗದಾಗ ಅಲ್ಪಸಂಖ್ಯಾತರ ಅಧ್ಯಕ್ಷ ಬಂದ್ರಿ, ಇವರು ವಕೀಲರಿ, ಇವ್ರು ಎಲ್ಲರೂ ಎಲಿಜಿಬಲ್ ರೀ ಆಯೋಗದ ಅಧ್ಯಕ್ಷ ಸಲುವಾಗಿ. ಅಣ್ಣ ರೀ ಎಲ್ಲರೂ ಎಲಿಜಿಬಲ್ ರೀ ಆಯೋಗದ ಅಧ್ಯಕ್ಷಸ್ಥಾನ. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷಸ್ಥಾನ ಒಂದು ಸಾರಿ ಕೂಡ ಬೇರೆ ಸಮಾಜ ಕೊಟ್ಟಿಲ್ಲ, ಮುಸ್ಲಿಂ ಸಮಾಜ ಬಿಟ್ಟು. ಇವರೆಲ್ಲ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರ ಸಲ ಕೆಲಸ ಮಾಡ್ತೀವಿ ಅಂತೇಳಿ. ಅಲ್ಪಸಂಖ್ಯಾತರ ಸಲ ಕೆಲಸ ಮಾಡ್ತಾ ಇಲ್ಲ, ಬರೀ ಒಂದು ಸಮಾಜ ಸಲ ಕೆಲಸ ಮಾಡ್ತಿದ್ದ ಇವರು. ಏಟ್ರಿ ಆಯೋಗದ ಅಧ್ಯಕ್ಷಸ್ಥಾನ ಒಂದು ಸಾಲಿ ಕೂಡ ಕೊಟ್ಟಿಲ್ಲ. ಇದು ತಪ್ಪದ ಇಲ್ಲ ಹೇಳ್ರಂಗ? ಹಾ ಈಗ ನೋಡ್ರಿ ನಿಗಮದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಐತಿ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕೂಡ ಅಧ್ಯಕ್ಷಸ್ಥಾನ ಮುಸ್ಲಿಮರೇ ತೊಗೊಂಡ್ರ, ಸರ್ಕಾರ ಮುಸ್ಲಿಮರೇ ಕೊಟ್ರ. ಒಂದು ಸಾರಿ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷಸ್ಥಾನ ಜೈನರಿಗೆ ಕೊಟ್ಟಿಲ್ಲ. ಇದು ತಪ್ಪೈತಿಲ್ಲ ಅವ್ರಿ. ಅದು ಆದ್ಮೇಲೆ ಅಲ್ಪಸಂಖ್ಯಾತರ ನಿಗಮದಲ್ಲಿ ನಿರ್ದೇಶಕರ್ರಿ 4 ಮುಸ್ಲಿಮ 3 ಕ್ರಿಶ್ಚಿಯನ್ ತೊಗೊಂಡ್ರ, ಜೈನ್ ಸತ್ತಾರೇನ್ರಿ? ಇಲ್ಲಿ ನೋಡ್ರಿ, ಎಲ್ಲಿ ನೋಡ್ರಿ ಬೆಳಗಾಂ ಡಿಸ್ಟ್ರಿಕ್ಟ್ 18 MLA ಎಲ್ಲಾ ಜೈನ್ ತಿಳ್ಕೊರಿ. 18 MLA ಒಂದು MLA ಕೂಡ ಒಂದು MLA ಕೂಡ ಜೈನ್ ಸಮಾಜದವ್ರು ಉಪವಾಸ ಕೂತಾರ. ಇವ್ರದ್ದು ಪ್ರಶ್ನೆ ಕೇಳೋ ಒಬ್ರು ಬಂದಿಲ್ಲ. ಇದ್ರ ಅರ್ಥ ಗೊತ್ತಾಗ್ತ ನಿಮ್ಮದ್ ಕಿಮ್ಮತ್ತ ಈ ರಾಜಕೀಯಗಳು ಏನ್ ಕಟ್ಟಿರತ್ತಳಿ. ನಾಚಿಕೆ ಆಗ್ಬೇಕು ಜೈನ್ ಸಮಾಜಕ್ಕೆ. ಈ ಲೆವೆಲ್ಗಳಿದ್ದು ಜೈನ ಸಮಾಜ ಇಡೀ ದೇಶದಾಗ ಎಲ್ಲಾ ಕಡೆ ಮುಗ್ದದ. ಬೆಳಲಿ ಎನ್ಸಷ್ಟೇ ಜೈನ್ರಿ ಎಲ್ಲಾ ಕಡೆ ಉಳಿದಾರ. ಎಲ್ಲಿ ಸಮಾಜದ ಅಂದ್ರೆ ಅದು ಬೆಳಗಾಂ ಡಿಸ್ಟ್ರಿಕ್ಟ್ ಅದ. ಬೆಳಗಾಂ ಡಿಸ್ಟ್ರಿಕ್ಟ್ ದಾಗ ಯಾವುದೇ ರಾಜಕೀಯ ವ್ಯಕ್ತಿಗಲ್ಲಿ ಜೈನರು ಒಂದಾದ್ರ ಅಂದ್ರೆ ರಾಜಕೀಯ ಜೀವನ ನಡೆಸಕ್ ಸಾಧ್ಯ ಇಲ್ಲ. ಆದ್ರೂ ಕೂಡ ಜೈನರು ಒಂದಾಗ್ತಾ ಇಲ್ಲ. ಜೈನರು ಗುಲಾಮಗಿರಿ ಜೀವನ ನಡೆಸ್ತಾ ಇದಾರೆ ಬೆಳಗಾಂ ಡಿಸ್ಟ್ರಿಕ್ಟ್ ದಾಗ.
ಒಬ್ಬರು ಕೂಡ MLA ಬಂದಿಲ್ಲ. ನೀವು ವಿಚಾರ ಮಾಡ್ರಿ ನೀವು, ಇದು ಜೈನ್ ಸಮಾಜ ಅಪಮಾನ ಅದ ಇಲ್ಲೋ? ಓಟ್ ಯಾರಿಗೆ ಹಾಕಿರಿ ನೀವು? ಓಟ್ ಎದ್ರ ಸಲಕ್ಕೆ ಹಾಕಿರಿ ನೀವು? ಅವ್ರ ಮನಿ ಮಟ್ಟ ತುಂಬ್ಕೊಳತ್ತಾರ. ನಮ್ಮ ಮಕ್ಕಳಿಗೆ ಮದಿ ಇಲ್ಲ, ಮುಂಚಿಲ್ಲ, ಏನೂ ಇಲ್ಲ. ನಾವು ಬೀದಿ ಬೀದಿಯಾಗಿ ತಿರುಗಾಡಕತ್ತಾವ. ಹೊಲ ಮನಿ ಹಿಂದಿನ 10 ವರ್ಷದಾಗ ಯಾರು ಮಾರ್ಕೊಂಡ್ರು ಹೊಲ ಮನಿ? ಊರು ಹೋಗಿ ತಿರುಗಾಡ್ರಿ ನೀವು. ಜೈನ್ರ ಮನಿ ಹಾಳು ಬಿದ್ದವ, ಹೊಲ ಮನಿ ಮಾರ್ಕೊಂಡು ಆ ಕಡೆ ಹೋಗ್ಯಾವ. ಧರ್ಮ ಉಳೆದಂಗೆ ಬೆಳೆದಂಗೆ ಇವರೆಲ್ಲ ಇವಾಗ ಹೇಳ್ತಾರಲ್ರಿ, ಸರ್ಕಾರದ ಕೂತವ್ರನ್ನ ಅಲ್ಪಸಂಖ್ಯಾತ ಪರವಾಗಿ ಇವ್ರು ಯಾರು ಇಲ್ಲ. ಇವ್ರು ಬರೀ ಒಂದು ಸಮಾಜ ಸಲುವಾಗಿದ್ದಾರೆ. ಮತ್ತೆ ಇನ್ನೊಂದು ಜೈನ ಸಮಾಜ, ಇದು ಹೊರಗೆ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.